Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಸಂಡೂರು ತಾಲೂಕಿನ ಡಿ ಅಂತಾಪುರ ಗ್ರಾಮದಲ್ಲಿ ಶುಕ್ರವಾರ ಬಹುಗ್ರಾಮ ಶುದ್ಧ ಕುಡಿಯುವ ನೀರು ಪೂರೈಸುವ ಯೋಜನೆಗೆ ಶಾಸಕಿ ಅನ್ನಪೂರ್ಣ ತುಕಾರಾಂ ಚಾಲನೆ ನೀಡಿದರು. ತಾಲೂಕಿನ ನಾರಿಹಳ್ಳ ಜಲಾಶಯದಿಂದ ಕೊಡಾಲು ಸೇರಿದಂತೆ ಇತರೆ 32 ಗ್ರಾಮಗಳಿಗೆ ಬಹುಗ್ರಾಮ ಯೋಜನೆ ಅಡಿಯಲ್ಲಿ 98 ಕೋಟಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಸುವ ಯೋಜನೆಗೆ ಸೇರಿ ಒಟ್ಟು 98 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಚಾಲನೆ ನೀಡಿದರು. ಡಿ ಅಂತಾಪುರ ಗ್ರಾಮದ ಆರಾಧ್ಯ ದೈವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಪೂಜೆ ಸಲ್ಲಿಸಿದರು. ₹4,43,00,000 ವೆಚ್ಚದಲ್ಲಿ ವಿಟ್ಲಾಪುರ ಗ್ರಾಮದಿಂದ ಡಿ ಅಂತಾಪುರದವರೆಗಿನ ರಸ್ತೆ ಅಭಿವೃದ್ಧಿ, ವಿಟ್ಲಾಪುರ ಗ್ರಾಮದಿಂದ ತುಮಟಿ ಗ್ರಾಮದವರೆಗಿನ ರಸ್ತೆ ಅಗಲೀಕರಣ ಹಾಗೂ ಡಾಂಬರೀಕರಣ, ₹75 ಲಕ್ಷ ವೆಚ್ಚದಲ್ಲಿ ತುಮಟಿ ತಾಂಡದಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿ, ರಾಜಾಪುರ ಗ್ರಾಮದಲ್ಲಿ ₹75 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣ, ₹33 ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಶಾಲೆಯ 2 ಕೊಠಡಿ ನಿರ್ಮಾಣ, ಪ್ರೌಢಶಾಲೆಯ ಆವರಣದಲ್ಲಿ NMDC CSR ಅನುದಾನ ರಂಗಮಂದಿರ ನಿರ್ಮಾಣ ಹಾಗೂ ಕ್ರೀಡಾ ಸಾಮಗ್ರಿ ವಿತರಣೆ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಟಿ ಲಕ್ಷ್ಮಣ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ AEE ವಿನಾಯಕ, ತಾಲೂಕ್ ಪಂಚಾಯಿತಿ ಇಒ ಮಡಿಗಿನ ಬಸಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ಹೊನ್ನೂರಸ್ವಾಮಿ, ರಾಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಸೇರಿದಂತೆ ವಿಟ್ಲಾಪುರ, ಡಿ ಅಂತಾಪುರ, ರಾಜಾಪುರ ಗ್ರಾಮ ಪಂಚಾಯಿತಿ PDOಗಳು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಭಾಗಿಯಾಗಿದ್ದರು. ಇವತ್ತು ನೀರು TB ಡ್ಯಾಮ್ಲಿಂದ ಶುದ್ಧ ಕುಡಿಯುವ ನೀರನ್ನು ಇವತ್ತು ಬಳಕೆ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ತದನಂತರ ಮೀಟರ್ ಅಳವಡಿಕೆಯನ್ನು ಮಾಡ್ತಾರೆ. ಮುಂದಿನ ದಿನಮಾನದಲ್ಲಿ ಮೀಟರ್ ಅಳವಡಿಕೆ ಮಾಡಿದಾಗ ನಮಗೆ ಚಾರ್ಜಬಲ್ಗಳು ಬರ್ತದೆ. 1 ಲೀಟ್ರ್ ನೀರಿಗೆ ಕನಿಷ್ಠ 5 ಪೈಸನೋ 10 ಪೈಸನೋ ಎಷ್ಟೋ ಒಂದು ನಿಗದಿ ಮಾಡ್ತಾರೆ ಮುಂದಿನ ದಿನಮಾನದಲ್ಲಿ. ಅದರಂತೆ ನಾವೆಲ್ಲ ನೀರು ಬಳಕೆ ಮಾಡ್ಕೋಬೇಕಾಗಿದೆ. ಆ ಅಡುಗೆಗೆ ಯಾವ ನೀರು ಬಳಕೆ ಮಾಡ್ಕೋಬೇಕು, ಮತ್ತು ನಮ್ಮ ದಿನನಿತ್ಯದ ಉಪಯೋಗಕ್ಕೆ ಏನು ನೀರು ಉಪಯೋಗ ಮಾಡ್ಕೋಬೇಕು, ಪಾತ್ರೆ ಸಾಮಾನು ಒಗಿಲಿಕ್ಕೆ ಮತ್ತು ಮಾಡಲಿಕ್ಕೆ, ಅವ್ರನ್ನ ತೊಳಿಲಿಕ್ಕೆ ಮತ್ತು ಬಟ್ಟೆ ಹೋಗ್ಲಿಕ್ಕೆ ಯಾವ ರೀತಿ ಉಪಯೋಗ ಮಾಡ್ಕೋಬೇಕಂತಕ್ಕಂಥದ್ದನ್ನು ತಾವೆಲ್ಲ ಮುಂದಿನ ದಿನಮಾನದಲ್ಲಿ ಅದನ್ನೆಲ್ಲ ಯಾವ ರೀತಿ ಬಳಕೆ ಮಾಡ್ಬೇಕಂತಕ್ಕಂಥದ್ದು ತಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ಕಲಿತೀರಿ. ಕುಡಿಯೋ ನೀರಿನ ಒಂದು ಒದಗಿಸ್ತಕ್ಕಂಥ ಒಂದು ಯೋಜನೆಗೆ ಸುಮಾರು ನಮ್ಮ ಮಾನ್ಯ ಸಂಸದರು ಅವರು ಶಾಸಕರಾಗಿದ್ದಾಗ ಇದಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೋಡಾಲು ಸೇರಿದಂತೆ 33 ಹಳ್ಳಿಗಳಿಗೆ ಸುಮಾರು 89 ಕೋಟಿ ವೆಚ್ಚವನ್ನು ಮಾಡಲಾಗಿದೆ. ಹಾಗೆಯೇ ನಡುಗುರ್ತಿ ಸೇರಿದಂತೆ 62 ಹಳ್ಳಿಗಳಿಗೆ 150 ಕೋಟಿ ಹಣವನ್ನು ವಿನಿಯೋಗಿಸಲಾಗಿದೆ. ಮತ್ತು ತೋರಣಗಲ್ಲು, ದರೋಜಿ ಸೇರಿದಂತೆ ಆ ಭಾಗದ ಒಂದು ಕುಡಿಯುವ ನೀರಿನ ಯೋಜನೆಗೋಸ್ಕರ 125 ಕೋಟಿ ಹಣವನ್ನು ವಿನಿಯೋಗಿಸಲಾಗಿದೆ. ಹಾಗೆಯೇ ಸಂಡೂರು ಪಟ್ಟಣಕ್ಕೆ ಪರಿಶುದ್ಧವಾದ ಕುಡಿಯುವ ನೀರನ್ನು ನಮ್ಮ ತುಂಗಭದ್ರಾ ಜಲಾಶಯದಿಂದ ಪೂರೈಸತಕ್ಕಂಥ ಒಂದು ಕಾಮಗಾರಿಗೆ 60 ಕೋಟಿಯನ್ನು ವಿನಿಯೋಗಿಸಲಾಗಿದೆ. ಸುಮಾರಾಗಿ ನಮ್ಮ ಸಂಡೂರು ತಾಲೂಕಿಗೆ 424 ಕೋಟಿಯನ್ನು ಬರೀ ಕುಡಿಯೋ ನೀರಿನ ಒಂದು ಯೋಜನೆಗೆ ಮಾತ್ರ
ಯೋಜನೆಗೋಸ್ಕರ ನಾವು ವಿನಿಯೋಗಿಸಿದ್ದೇವೆ. ಇವತ್ತು ಎಲ್ಲ ನಮ್ಮ ಗ್ರಾಮಸ್ಥರು ಕೂಡ ಈ ಯೋಜನೆಯನ್ನು ಸದ್ಬಳಕೆ ಮಾಡ್ಕೋಬೇಕು. ಹಾಗೆಯೇ ನೀರನ್ನು ಮಿತವಾಗಿ ಬಳಸಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ಇವತ್ತು ನಮಗೆ ದೊರಕಂಥ ಈ ಉತ್ತಮವಾದ ಪರಿಶುದ್ಧವಾದ ನೀರನ್ನು ಬರೀ ನಾವೇ ಬಳಸಿ ಖಾಲಿ ಮಾಡೋಗೋದಲ್ಲ, ಮುಂದಿನ ನಮ್ಮ ಮಕ್ಕಳಿಗೆ ಕೂಡ ಇದನ್ನ ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡಬೇಕು ಅಂತೇಳಿ ನಾನು ಹೇಳ್ತಿದ್ದೀನಿ. ಈಗ ನಾವು ಸಾಕಷ್ಟು ಕಡೆಗಳಲ್ಲಿ ನೋಡ್ತಾ ಇರ್ತೀವಿ, ಈ ಮಲೆನಾಡು ಪ್ರದೇಶದಲ್ಲಿ ಕೂಡ ಇವತ್ತು ನೀರಿನ ಅಭಾವ ಜಾಸ್ತಿ ಆಗಿದೆ. ಎಲ್ಲ ಕಡೆಗೆ ಮೊನ್ನೆ ನಾವು ನಮ್ಮ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸಭೆಗೆ ಹೋದಾಗ ಮಲೆನಾಡು ಭಾಗದ ಎಲ್ಲ ಶಾಸಕರು ಕೂಡ ಅದೇ ಒಂದು ನೋವನ್ನು ತೋಡ್ಕೊಂಡ್ರು. ಎಲ್ಲ ನದಿಗಳು ಕೂಡ ನಮ್ಮಲ್ಲೇ ಹುಟ್ಟಿ ಹರಿತವೆ, ಆದರೆ ನಮಗೆ ಇಲ್ಲಿ ಅವ್ರನ್ನ ತಡೆ ಹಿಡಿದು ನಮಗೆ ಬಳಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಇಲ್ಲ. ಯಾಕಂದರೆ ಎಲ್ಲ ಬೆಟ್ಟಗುಡ್ಡಗಳು ಇರತಕ್ಕಂಥ ಪ್ರದೇಶ ಆಗಿರೋದ್ರಿಂದ ನಮಗೆ ಅವ್ರನ್ನ ತಡೆ ಹಿಡಿದು ಬಳಸ್ಕೊಳ್ಳೋಂಥ ಒಂದು ಅವಕಾಶ ಇಲ್ಲ. ಆಮೇಲೆ ಅಲ್ಲಿನ ಒಂದು ಅಂತರ್ಜಲ ಮಟ್ಟ ತೀರಾ ಕುಸಿದು ಹೋಗ್ಬಿಟ್ಟಿದೆ. 1,000 ಅಡಿ ಬೋರ್ವೆಲ್ ಕೊರೆಸಿದ್ರು ಕೂಡ ನೀರು ಸಿಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ಆ ಕಡೆಗೆ. ಆದರೆ ನಾವು ಭಾಳ ಪುಣ್ಯವಂತರಿದ್ದೀವಿ. ನಮ್ಮ ಇಂದಿನ ಮುತ್ಸದ್ದಿ ರಾಜಕಾರಣಿಗಳು, ನಮ್ಮ ಇಂದಿನ ಹಿರಿಯರು ಆಗಿರ್ತಕ್ಕಂಥ ಎಂ.ವೈ. ಗೋರ್ಪಡೆ ಅವರು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಉತ್ತಮವಾದ ಒಂದು ಕೆರೆಗಳ ಒಂದು ಇದು ಕಾಮಗಾರಿಯನ್ನು ಮಾಡಿದ್ದಾರೆ. ಕೆರೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮತ್ತು ಅದಾದ ನಂತರ ಮಾನ್ಯ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕೂಡ ಸಾಕಷ್ಟು ಕಡೆ ಕೆರೆಗಳ ನಿರ್ಮಾಣ ಮತ್ತು ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡಿದರು. ಅವರಾದ ನಂತರ ನಮ್ಮ ಮಾನ್ಯ ಸಂಸದರಾದ ತುಕಾರಾಮ್ ಅವರು ವಿಶೇಷ ಮುತುವರ್ಜಿ ವಹಿಸಿ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೃಷಿ ಹೊಂಡಗಳನ್ನು ಹೆಚ್ಚಿಗೆ ಮಾಡಿದರು ಮತ್ತು ಚೆಕ್ ಡ್ಯಾಮ್ಗಳನ್ನು ಕೂಡ ಹೆಚ್ಚಿಗೆ ಮಾಡಿ ಈ ಅಂತರ್ಜಲ ಮತ್ತೆ ಮರುಪೂರ್ಣ ಆಗ್ತಕ್ಕಂಥ ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಕೂಡ ಅದೇ ಒಂದು ಹಾದಿಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ನಮಗೆ ಹೆಚ್ಚಿನ ಒಂದು ಕಾಳಜಿ ಅಂತಂದರೆ ನಮ್ಮ ರೈತರ ಬಗ್ಗೆ. ಯಾಕಂದರೆ ಈ ಭಾಗದಲ್ಲಿ ತುಂಬ ಕಡಿಮೆ ಮಳೆ ಬೀಳುತ್ತೆ. ನಮ್ಮ ಚೋರ್ನೂರು ಹಾಗೆಯೇ ಸಂಡೂರು ಭಾಗದಲ್ಲಿ ಸ್ವಲ್ಪ ಬೆಟ್ಟಗುಡ್ಡಗಳು ಇರೋದ್ರಿಂದ ಅಲ್ಲಿ ಜಾಸ್ತಿ ಮಳೆ, ಈ ಕಡೆಗೆ ಸ್ವಲ್ಪ ಕಡಿಮೆ ಮಳೆ ಬೀಳ್ತಕ್ಕಂಥದ್ದು. ನಾವು ಹೆಚ್ಚಿನ ಒಂದು ಗಮನವನ್ನು ಈ ಕಡೆ ಕೊಡಬೇಕಾದಂಥದ್ದು. ಯಾಕಂದರೆ ಇಲ್ಲಿನ ರೈತರು ಬರೀ ಮಳೆಯಾಶ್ರಿತ ಭೂಮಿಯನ್ನು ಹೊಂದಿರತಕ್ಕಂಥವ್ರು. ಈ ಕಡೆಗೆ ಹೆಚ್ಚಿನ ಒಂದು ಗಂಗಾ ಕಲ್ಯಾಣ ಯೋಜನೆಗಳನ್ನು ಮಾಡಿಕೊಡ್ಬೇಕು. ಹಾಗೆಯೇ ರೈತರಿಗೆ ತಮ್ಮ ಜೀವನೋಪಾಯಕ್ಕೋಸ್ಕರ ಅವರು ವರ್ಷ ಪೂರ್ತಿ ಯಾರದೇ ಹತ್ರ ಹೋಗಿ ಅವ್ರ ಕೈ ಚಾಚದೆ ಅವ್ರ ಸ್ವಾಭಿಮಾನಿ ಬದುಕು ಕಟ್ಕೊಳ್ಳೋಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ನಾನು ಮತ್ತು ಮಾನ್ಯ ಸಂಸದರು ಇಬ್ಬರು ರೂಪಿಸ್ತಾ ಇದ್ವಿ. ಹಾಗೆಯೇ ಈ ಭಾಗದಲ್ಲಿ ಹೆಣ್ಮಕ್ಳನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೆಣ್ಮಕ್ಳಿಗೆ ಗೃಹೋಪಯೋಗಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆಯನ್ನು ಮಾಡ್ತಾ ಇದ್ವಿ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಮೊನ್ನೆ ಮಾತಾಡಿ ಬಂದಿದ್ವಿ. ಹಾಗೆಯೇ ನಮ್ಮ ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆ ಕೂಡ ಮಾತಾಡಿ ಈ ಭಾಗದಲ್ಲಿ ಹೆಣ್ಮಕ್ಳಿಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ, ಹಾಗೆ ಅವರು ತಮ್ಮ ಕುಟುಂಬ ನಿರ್ವಹಣೆಗೆ ಆಗಷ್ಟು ಅವರು ದುಡಿಮೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಯೋಜನೆಯನ್ನು ರೂಪುಗೊಳಿಸ್ತಾ ಇದ್ವಿ. ಅದು ಶೀಘ್ರದಲ್ಲೇ ಜಾರಿಗೆ ಕೂಡ ತರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಹಾಗೆಯೇ ಅಂತಾಪುರ ಮತ್ತು ಕೊರಚರಟ್ಟಿ, ಅಂತಾಪುರದ ಕೊರಚರಟ್ಟಿಯಲ್ಲಿ ಮತ್ತು ಎಸ್ ಟಿ ಕಾಲೋನಿಯಲ್ಲಿ ಸುಮಾರು 50 ಲಕ್ಷ, ಎಸ್ ಟಿ ಕಾಲೋನಿಗೆ 25 ಲಕ್ಷ, ಅಂತಾಪುರ ಕೊರಚರಟ್ಟಿ ಕಾಲೋನಿಗೆ 25 ಲಕ್ಷ ಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಈಗಾಗಲೇ ನಾವು ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅಂತಾಪುರದಲ್ಲಿ ಈಗ ನಮ್ಮ 2018ನೇ ಒಂದು ಸರ್ವೆ ಪ್ರಕಾರ ಅಂತಾಪುರದಲ್ಲಿ ಈಗ 99 ಮನೆಗಳು KMRC ಮನೆಗಳು ಆಗಲೇ ನಾವು ಗುರುತಿಸಿ ಅವರಿಗೆ KMRC ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಶೀಘ್ರದಲ್ಲೇ ಚಾಲನೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಸುಮಾರು 7 ಲಕ್ಷ ಮೇಲೆ ಒಂದು ಮನೆಗೆ ಖರ್ಚಾಗುತ್ತೆ. ಅದನ್ನು ಸರ್ಕಾರದಿಂದನೇ ಮಾಡಿಕೊಡ್ತಕ್ಕಂಥದ್ದು. ಹಾಗೆಯೇ ಸೆಕೆಂಡ್ ಫೇಸಲ್ಲಿ ಯಾರು ಈ 99 ಮನೆಗಳನ್ನು ಬಿಟ್ಟು ಇನ್ನೂ ಯಾರಾದರೂ ಸ್ವಂತ ಜಾಗವನ್ನು ಹೊಂದಿದ್ದು ಅವರಿಗೆ ಮನೆಗಳಿಲ್ಲ ಅಂತಕ್ಕಂಥದ್ದು ತಾವು ತಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು PDO ಅವ್ರನ್ನ ಸಂಪರ್ಕಿಸಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟರೆ ಸೆಕೆಂಡ್ ಫೇಸಲ್ಲಿ ಅವರಿಗೆಲ್ಲ ಮನೆಗಳು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮತ್ತು ಹನುಮಂತಪ್ಪಣ್ಣನವರೇ ಮತ್ತು ಸ್ವಾಮಣ್ಣನವರೇ, ಶಿವಮೂರ್ತಿ ಸ್ವಾಮಣ್ಣನವರೇ ಮತ್ತು PDO ರಾಮಪ್ಪನವರೇ ಮತ್ತು ನಮ್ಮ ಈ ಯೋಜನೆಯ ಹಿರಿಯ ಇಂಜಿನಿಯರ್ ಅವರಾಗಿರ್ತಕ್ಕಂಥ ವಿನಾಯಕ್ ಅವರೇ ಮತ್ತು ಗ್ರಾಮದ ಎಲ್ಲ ನನ್ನ ಎಲ್ಲ
ಹಿರಿಯ ಮತ್ತು ಕಿರಿಯ ಎಲ್ಲ ಮುಖಂಡರುಗಳೇ ಮತ್ತು ನನ್ನ ಗ್ರಾಮದ ಎಲ್ಲ ಬಂಧು ವರ್ಗದವರೇ, ಮುಖ್ಯವಾಗಿ ಈ ವೇದಿಕೆ ಮುಂಭಾಗದಲ್ಲಿ ಕುಳಿತಂಥ ನನ್ನೆಲ್ಲ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದರೆ, ಎಲ್ರಿಗೂ ಶುಭ ಸಂಜೆ ನಮಸ್ಕಾರಗಳು. ಇವತ್ತು ಅತ್ಯಂತ ಮಹತ್ವಾಕಾಂಕ್ಷೆ ಯೋಜನೆ ಇದು. ಪ್ರತಿ ಒಂದು ನಮ್ಮ ತಾಲೂಕಿನ ಸಂಡೂರು ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಮ್ಮ ತುಂಗಭದ್ರಾ ಡ್ಯಾಮ್ನಿಂದ ನೀರು ತಂದು ಎಲ್ರಿಗೂ ಶುದ್ಧವಾದ ಕುಡಿಯೋ ನೀರನ್ನು ಒದಗಿಸ್ತಕ್ಕಂಥ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಇದಕ್ಕೆ ಚಾಲನೆಯನ್ನು ಕೊಟ್ಟಂಥವರು ನಿಮ್ಮೆಲ್ಲರ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಅವರು. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. Now you gon' feel the heat. Power, everybody step on the feet. Power, stick to the rhythm of the beat. Power, bad man no feel defeat. Hey.